ಜಿಲ್ಲೆಗಳ ಮಧ್ಯಸ್ಥಿಕೆದಾರರಿಗೆ ಅಂದ್ರೆ ಇಂದು ದಿನಾಂಕ 25/3/2008 ಇಂದು 3 ಜಿಲ್ಲೆಯ ಬಳ್ಳಾರಿ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಮಧ್ಯಸ್ಥಿಕೆದಾರರಿಗೆ ತರಬೇತಿ ಕಾರ್ಯಾಗಾರವನ್ನ ಹೊಸಮನೆ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಉಪಸ್ಥಿತಿಯನ್ನು ಹೊಂದಿರುವಂತಹ ಶ್ರೀಮತಿ ಅತಿಥಿಗಳಾದ ಶ್ರೀ ಪಿ ರಾಮರಮ್ಮ, ಅಧ್ಯಕ್ಷರು ವಹಿಸಿದ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶದಾರರು ಹಾಗೂ ಡಿಫೆನ್ಸ್ ಕೌನ್ಸಿಲ್ ನಿಯರ್ ಟು 6 crores ಇದೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಯಾಕಂದ್ರೆ ಮೋರ್ ದೆನ್ 4.5 lakhs ನಮ್ಮಲ್ಲಿಂದಲೇ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಇದಕ್ಕೆ ಕಾರಣ ಏನು? ವಕೀಲರು ಕೆಲಸ ಮಾಡ್ತಾ ಇಲ್ವಾ? ನ್ಯಾಯಾಧೀಶರು ಕೆಲಸ ಮಾಡ್ತಾ ಇಲ್ವಾ? ಯಾಕೆ ಹೀಗಾಗ್ತದೆ? ಯಾವುದು ಪೆಂಡೆನ್ಸಿ ಯಾಕೆ ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕಂದ್ರೆ ಈಗ ಪ್ರತಿಯೊಂದು ಎಲ್ಲರಿಗೂ ಅವೇರ್ನೆಸ್ ಬಂದಿದೆ, ಅವರವರ ರೈಟ್ಸ್ನ ಅವೇರ್ನೆಸ್ ಬಂದಿದೆ, ಲೀಗಲ್ ಅವೇರ್ನೆಸ್ ಬಂದಿದೆ, ಅವರ ರೈಟಿಗೋಸ್ಕರ ಅವರು ಫೈಟ್ ಮಾಡ್ತಾರೆ. ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ? ಇವಾಗ ಮುಂದಿನ ಕಾಲದಲ್ಲಿ ಈ ಜನರೇಷನ್ ಡು ದೇ ಹ್ಯಾವ್ ದ ಪೇಷನ್ಸ್ ಟು ವೇಟ್ ಫಾರ್ ಸೋ ಮೆನಿ ಇಯರ್ಸ್ ಫಾರ್ ಲಿಟಿಗೇಷನ್? ದೇ ವಾಂಟ್. ಸೊ ಟೈಮ್ಸ್ ಹ್ಯಾವ್ ಚೇಂಜ್, ಅಕಾರ್ಡಿಂಗ್ಲಿ ವಿ ಹ್ಯಾವ್ ಆಲ್ಸೋ ಚೇಂಜ್. ಅಂಡ್ ಈ ಮಧ್ಯಸ್ಥಿಕೆ ಟ್ರೈನಿಂಗ್ ಇಂದ ನಿಮಗೆ ತುಂಬಾ ಲಾಭಗಳು. ಐ ಮೀನ್ ಇಟ್ಸ್ ನಾಟ್ ಜಸ್ಟ್ ಆಸ್ ಅ ಮೀಡಿಯೇಟರ್ ಆರ್ ಅ ಲಾಯರ್, ಇಟ್ಸ್ ಅ ಲೈಫ್ ಸ್ಕಿಲ್ ಅಂತ ಹೇಳ್ಬೋದು. ಇಟ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ practice in your day-to-day life and your life will be more peaceful. Peace of mind is very, very important. ಇಬ್ಬರ ಕಕ್ಷಿದಾರಗಳ ನಡುವೆ ಮಧ್ಯಸ್ಥಿಕೆ ವಹಿಸಿ ಕಕ್ಷಿದಾರರ ಸಂಧಾನ ಮಾಡಿ ರಾಜಿ ನ್ಯಾಯ ಕೊಡ್ಸಕ್ಕಾಗಲ್ಲ. ಯುದ್ಧಗಳನ್ನೇ ನಿಲ್ಲಿಸಿರುವಂತೆ ಇಬ್ಬರು ಕಕ್ಷಿದಾರರಿಗೆ ಮಧ್ಯಸ್ಥಿಕೆ ಮಾಡಿ ಖಂಡಿತವಾಗಿಯೂ ನ್ಯಾಯ ಕೊಡ್ಸಕ್ಕಾಗುತ್ತೆ. ಇಲ್ಲಿರುವಂಥ ಎಲ್ಲ ಹಿರಿಯ ವಕೀಲರು ಎಲ್ಲರಿಗೂ ತಮ್ಮ ತಮ್ಮ ಈಗಾಗಲೇ ವೃತ್ತಿಯಲ್ಲಿ ಬಹಳಷ್ಟು ಅನುಭವ ಇದೆ ನಿಮಗೆ. ಹಾಗಾಗಿ ಈ ಒಂದು ತರಬೇತಿಯಿಂದ ಇನ್ನಷ್ಟು ಅನುಭವವನ್ನು ಪಡೆಯುತ್ತೀರಾ. ನ್ಯಾಯಾಲಯದ ವ್ಯಾಪ್ತಿ ಒಳಗಡೆ ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಪರಿಹರಿಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ನ್ಯಾಯಾಂಗ ಕಾನೂನನ್ನು ಹೊರತಾಗಿ ಬಿಟ್ಬಿಟ್ಟು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮತ್ತು ಒಂದು ಸ್ವಸ್ಥ ದೇಶವನ್ನು ಕಟ್ಟಬೇಕಾದ್ರೆ ಇವತ್ತು ನ್ಯಾಯಾಂಗದಿಂದಲೇ ಸಾಧ್ಯ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಅದರೊಳಗಡೆ ಈಗಿರ್ತಕ್ಕಂಥ ಒಂದು ಈ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ವ್ಯಾಜ್ಯಗಳನ್ನು ಹೋಗಲಾಡಿಸ್ಬೇಕು.